ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಭವ್ಯ. ಫ್ರೆಂಡ್ಸ್, ನಾನಿವತ್ತು ಕಿಚನ್ ಆರ್ಗನೈಸೇಷನ್ ಆ್ಯಂಡ್ ಕಿಚನ್ ಟೂರ್ನ ಮಾಡ್ತಾಯಿದ್ದೀನಿ. ನಮ್ಮ ಕಿಚನ್ನು ಈ ರೀತಿ ಆಗಿದೆ. ಈ ಸೈಡಲ್ಲಿ ಒಂದು ಈ ಥರ ಸ್ಟೋರೇಜ್ ಬಾಕ್ಸ್ನ ಕೊಟ್ಟಿದ್ದಾರೆ. ಹಾಗೆಯೇ ಫುಲ್ ನಮ್ಮನೆ ಕಿಚನ್ನು ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇದು ಬಂದು ನಾನ್ ಮಾಡ್ಯುಲರ್ ಕಿಚನ್. ನಮಗೆ ತುಂಬಾ ಸ್ಟೋರೇಜ್ಗೆಲ್ಲ ತುಂಬಾ ಕಡಿಮೆ ಇರೋದು. ಕಿಚನ್ ಚಿಕ್ಕದಾಗಿರೋದ್ರಿಂದ 2 ಶೆಲ್ಫ್ಗಳನ್ನ ಕೊಟ್ಟಿದ್ದಾರೆ. ಆಚೆ ಸೈಡ್ ಒಂದು ಕೊಟ್ಟಿದ್ದಾರೆ, ಈ ಥರ ಕಬೋರ್ಡ್ ಟೈಪು. ಈ ಕಡೆ ಸೈಡ್ ಒಂದು ಕೊಟ್ಟಿದ್ದಾರೆ. ಈ ಕಡೆ ಸೈಡ್ ಸ್ವಲ್ಪ ಚಿಕ್ಕದಾಗಿದೆ, ಆ ಸೈಡ್ ಸ್ವಲ್ಪ ದೊಡ್ಡದಾಗಿದೆ. ಹಾಗೆಯೇ ನಾನು ಅಕ್ಕಿ ಡಬ್ಬಗಳನ್ನೆಲ್ಲ ಈ ರೀತಿಯಾಗಿ ಕೆಳಗಡೆ ಇಟ್ಕೊಂಡಿದ್ದೀನಿ. ನಮ್ಮ ಕಿಚನ್ನು ನೋಡಿ ಇಷ್ಟಿದೆ. ಚಿಕ್ಕ ಕಿಚನ್ ಅಂತಲೇ ಹೇಳ್ಬೋದು. ಈ ಕಿಚನ್ನ ನಾನು ಯಾವ ರೀತಿಯಾಗಿ ಆರ್ಗನೈಸ್ ಮಾಡ್ತೀನಿ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಇವಾಗ ಬಂದು ನಾನು ಮೇಲ್ಗಡೆಯಿಂದ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈ ಮೇಲ್ಗಡೆ ಸ್ವಲ್ಪ ಧೂಳೆಲ್ಲ ತೆಗೆದು ಒರೆಸಿ ಮತ್ತು ಡ್ರೈ ಬಟ್ಟೆಯಲ್ಲಿ ಸ್ವಲ್ಪ ನೀಟಾಗಿ ಚೆನ್ನಾಗಿ ಎಲ್ಲನೂ ಒರೆಸಿ ಇದನ್ನೆಲ್ಲ ತೊಳೆದು ಈ ರೀತಿಯಾಗಿ ಜೋಡಿಸಿ ಇಡ್ತಾ ಇದ್ದೀನಿ. ಇದು ಬಂದು ನಾನು ತುಂಬಾ ಕಡಿಮೆ ಯೂಸ್ ಮಾಡುವಂತಹ ಪಾತ್ರೆಗಳು. ಟ್ರೇ ಆಗಿರ್ಬೋದು, ಮತ್ತು ಅಂಡೆ ಮತ್ತು ತಾಮ್ರದ ಬಿನ್ಗೆ ಕೆಲವೊಂದು ಐಟಮ್ಸ್ಗಳನ್ನ ನಾನು ಇಲ್ಲಿ ಈ ರೀತಿಯಾಗಿ ಜೋಡಿಸಿ ಇಟ್ಕೊಳ್ತಾ ಇದ್ದೀನಿ. ದೊಡ್ಡ ದೊಡ್ಡ ಪಾತ್ರೆಗಳು, ಇದು ತುಂಬಾ ಕಡಿಮೆ ಯೂಸ್ ಮಾಡೋದು, ಹಾಗಾಗಿ ಅದನ್ನು ಅಲ್ಲಿ ಜೋಡಿಸಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಈ ಕೆಳಗಡೆ ಸೆಲ್ಫ್ಗಳಲ್ಲೂ ಅಷ್ಟೇ ಕೆಲವೊಂದು ಬಾಕ್ಸ್ಗಳು, ಪ್ಲಾಸ್ಟಿಕ್ ಬಾಕ್ಸ್ಗಳು ಏನಕ್ಕಾದರೂ ತುಂಬ ಕಡಿಮೆ ಯೂಸ್ ಮಾಡೋ ಅಂಥದ್ದನ್ನ ಹಿಂದೆ ಇಡ್ತಾ ಇದ್ದೀನಿ. ಮುಂದೆ ಇಲ್ಲಿ ಟೀ ಹಾಗೆಯೇ ಹಾಲೆಲ್ಲ ಕಾಯಿಸೋದಕ್ಕೆ ಇಟ್ಕೊಂಡಿರೋವಂಥ ಪಾತ್ರೆಗಳು, ಕೆಲವೊಂದು ಬಟ್ಲುಗಳು, ಹಾಗೆಯೇ ಚೊಂಬಾಗಿರ್ಬೋದು, ಮತ್ತು ನೀರು ಕುಡಿಯೋಕ್ಕೆ ಯೂಸ್ ಮಾಡುವಂತಹ ಲೋಟಗಳಾಗಿರ್ಬೋದು, ಟೀ ಕುಡಿಯೋಕ್ಕೆ ಯೂಸ್ ಮಾಡುವಂಥ ಲೋಟಗಳು ಎಲ್ಲನೂ ಕೂಡ ನಾನು ಈ 2 ಶೆಲ್ಫಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಎಲ್ಲನೂ ಒರೆಸಿದಾದ ಮೇಲೆ ಈ ಥರ ಬಾಕ್ಸ್ಗಳಿಗೆಲ್ಲ ಗ್ರೋಸರಿನ ತುಂಬಿಸಿ ಇಟ್ಕೊಳ್ತಾ ಇದ್ದೀನಿ.
ಇದು ಬಂದು ಚಾಕ್ಲೇಟ್ ಬಾಕ್ಸು. ನನ್ನ ಮಗಳಿಗೆ ಬರ್ಡೇಗೆ ಅಂತ ತಗೊಡ್ತಿರ್ತೀನಲ್ಲ ಅದ್ರ ಬಾಕ್ಸ್ಗಳು ತುಂಬ ಇತ್ತು. ಇದು ಸ್ಟೋರ್ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬ ಚೆನ್ನಾಗಿದೆ ಮತ್ತು ತುಂಬ ನೀಟಾಗಿ ಇದು ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ ಕ್ಯಾಪ್ ಎಲ್ಲ. ಹಾಗಾಗಿ ನಾನು ಇದನ್ನು ತುಂಬಾ ಇತ್ತು ಚೆನ್ನಾಗಿ ಸ್ಟೋರೇಜ್ಗೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಈ ರೀತಿಯಾಗಿ ಎಲ್ಲನೂ ತುಂಬಿಸಿ ಇಟ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಬಂದು. ಹಾಗೆ ನಾನು ಇಲ್ಲಿ ಎಲ್ಲನೂ ನೀಟಾಗಿ ಒರೆಸು ಮತ್ತು ಡ್ರೈ ಬಟ್ಟೆ ತೊಗೊಂಡು ನೀಟಾಗಿ ಒರೆಸು ಆ ಪಕ್ಕದ ಮೊದಲು ಏನು ಜೋಡಿಸಿದ್ನಲ್ಲ ಅದ್ರ ಪಕ್ಕದ ಸೆಲ್ಫ್ಗೆ ಈ ರೀತಿಯಾಗಿ ಎಲ್ಲನೂ ಜೋಡಿಸಿಟ್ಕೊತಾ ಇದ್ದೀನಿ. ಕೆಲವೊಂದು ಅಕ್ಕಿ ಹಿಟ್ಟು ಮತ್ತು ರಾಗಿ ಹಿಟ್ಟು ಇದನ್ನೆಲ್ಲನೂ ಕೂಡ ಈ ಕಡೆ ಇಟ್ಕೊತಾ ಇದ್ದೀನಿ. ಕರಿಬೇವು ಸೊಪ್ಪು ಮತ್ತು ಬೌಲ್ಸ್ಗಳು ಮತ್ತು ಒಗ್ಗರಣೆ ಡಬ್ಬಿ, ಲಂಚ್ ಬಾಕ್ಸು, ವಾಟರ್ ಬಾಟಲ್ಲು, ಕೆಲವೊಂದು ಸ್ಟೀಲ್ ಬೌಲ್ಸ್ ಎಲ್ಲನೂ ಈ ಕಡೆ ಸೈಡ್ ಇಟ್ಕೊಂಡಿದ್ದೀನಿ. ನಾನು ಇವಾಗ ಸ್ಟವ್ ಮೇಲ್ಗಡೆ ಇರುವಂತಹ ಶೆಲ್ಫ್ಗೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಬಂದಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಿಮಗೆ ಸ್ವಲ್ಪ ಬ್ಲರ್ರಾಗಿ ಕಾಣಿಸ್ತಾ ಇರ್ಬೋದು ವಿಡಿಯೋ. ನಮಗೆ ಇಲ್ಲಿ ಈ ವಿಂಡೋ ಏನು ಕಾಣಿಸ್ತಾ ಇದೆ ಕಿಚನ್ ವಿಂಡೋ, ಅದರಿಂದ ಡೈರೆಕ್ಟ್ ಬಿಸಿಲು ಬರೋದ್ರಿಂದ ನಾನು ಎಲ್ಲಿ ಕ್ಯಾಮ್ರಾನ ಫಿಕ್ಸ್ ಮಾಡಿದ್ರೂ ಕೂಡ ಅದು ಕರೆಕ್ಟಾಗಿ ಆಗ್ತಾ ಇರಲಿಲ್ಲ. ಫುಲ್ಲು ಬೆಳಕು ಬಂದು ಬೀಳ್ತಾಯಿತ್ತು. ಅದು ಹಾಗಾಗಿ ವಿಡಿಯೋ ಸ್ವಲ್ಪ ಬ್ಲರ್ರಾಗಿ ಕಾಣಿಸ್ತಾ ಇದೆ. ಇಲ್ಲಿ ಎಲ್ಲನೂ ಧೂಳೆಲ್ಲ ತಗೊಂಡು ಕಿಟಕಿ ಸೈಡ್ ಆಗಿರ್ಬೋದು ಇದ್ರ ಮೇಲೆಲ್ಲ ನೀಟಾಗಿ ಧೂಳೆಲ್ಲ ತಗೊಂಡೆ. ಮತ್ತು ಇಲ್ಲಿ ನನಗೆ ತುಂಬ ಹೈಟ್ ಇರೋದ್ರಿಂದ ಇದು ಎಟ್ಕ್ಸಲ್ಲ. ಹಾಗಾಗಿ ಇಲ್ಲಿ ನನ್ನ ಮಗನ ಹತ್ರ ಇದನ್ನೆಲ್ಲನೂ ಕೂಡ ಕ್ಲೀನ್ ಮಾಡಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇಲ್ಲಿ ತುಂಬಾ ಹೈಟ್ ಇದೆ, ಅವನು ನನಗಿಂತ ಹೈಟ್ ಇರೋದ್ರಿಂದ ಇಲ್ಲಿ ಕ್ಲೀನ್ ಮಾಡಿಕೊಡ್ತಾನೆ. ಹಾಗಾಗಿ ಅವನ ಹತ್ರನೇ ಎಲ್ಲನೂ ಕ್ಲೀನ್ ಮಾಡಿಸ್ಕೊಳ್ತಾ ಇದ್ದೀನಿ. ಈ ಸೈಡು ಕಬೋರ್ಡ್ಸ್ ಎಲ್ಲನೂ ನಾನು ಮೇಲ್ಗಡೆ ಹಾಟ್ ಬಾಕ್ಸ್ನ ಇಡ್ತಾ ಇದ್ದೀನಿ. ಕೆಲವೊಂದು ಯೂಸ್ ಮಾಡದಿರೋ ಅಂಥದ್ದು ಮತ್ತು ಹೊಸದು ಅದೆಲ್ಲನೂ ಕೂಡ ಇಲ್ಲಿ ಮೇಲ್ಗಡೆ ಇಡ್ತಾ ಇದ್ದೀನಿ. ಮತ್ತು ಇಡ್ಲಿ ಪಾತ್ರೆ ಅದರಿಂದ ಕೆಳಗಡೆ ಶೆಲ್ಫಿಗೆ ಬಂದು ಸ್ಟೀಲ್ ಬಾಕ್ಸ್ಗಳನ್ನ ಇಡ್ತಾ ಇದ್ದೀನಿ. ತುಂಬ ಕಡಿಮೆ ಯೂಸ್ ಮಾಡೋ ಅಂಥದ್ದೆಲ್ಲ ಹಿಂದೆ ಇಡ್ತಾ ಇದ್ದೀನಿ. ತುಂಬ ಜಾಸ್ತಿ ಯೂಸ್ ಮಾಡೋ ಅಂಥ ಬಾಕ್ಸ್ಗಳೆಲ್ಲನೂ ಇಲ್ಲಿ ಮುಂದೆ ಇಡ್ತಾ ಇದ್ದೀನಿ. ಹಾಗೆಯೇ ಸ್ಟೀಲ್ ಬಾಕ್ಸ್ಗಳೆಲ್ಲನೂ ಒಂದೇ ಬಾಕ್ಸಲ್ಲಿ ಇಡ್ತಾ ಇದ್ದೀನಿ. ಅದು ಚೆನ್ನಾಗಿ ಕಾಣಿಸುತ್ತೆ ಸ್ಟೀಲೆಲ್ಲ ಅಂತ ಹೇಳಿ. ಕೆಳಗಡೆ ನಾನು ಕೆಲವೊಂದು ಲಂಚ್ ಬಾಕ್ಸು, ಹಾಗೆಯೇ ಇದೊಂದು ಬಾಕ್ಸ್ ಇದೆ ಪ್ಲಾಸ್ಟಿಕ್ದು, ಮತ್ತು ಜಾರ್ಗಳು, ಮಿಕ್ಸರ್ ಜಾರ್ಗಳೆಲ್ಲನೂ ಹಿಂದೆ ಇಟ್ಕೊಳ್ತಾ ಇದ್ದೀನಿ. ಮುಂದೆ ಬಂದು ಡೈಲಿ ಯೂಸ್ ಮಾಡುವಂತಹ ಗ್ರೋಸರಿ ಐಟಮ್ಸ್ ಎಲ್ಲನೂ ಈ ರೀತಿಯಾಗಿ ಮುಂದೆ ಜೋಡಿಸಿ ಇಟ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ನಾನಿಲ್ಲಿ ಈ ವಾಲ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದು ಎಷ್ಟು ಪ್ಲೈನಾಗಿ ಕಾಣಿಸ್ತಾ ಇದೆ ಅಲ್ವಾ ಈ ವಾಲು. ಇಲ್ಲಿಗೆ ನಾನು ಏನಾದರೂ ಆರ್ಗನೈಸ್ ಮಾಡೋಣ ಅಂತ ಹೇಳಿ ನೀಟಾಗಿ ವಾಲೆಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಎಣ್ಣೆ ಎಲ್ಲ ಹಾರಿ ಸ್ವಲ್ಪ ಗಲೀಜಾಗಿತ್ತು, ಅದನ್ನೆಲ್ಲನೂ ಚೆನ್ನಾಗಿ ಸೋಪ್ ಹಾಕಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಈ ಸ್ವಿಚ್ ಬೋರ್ಡು ಕೂಡ ಅಷ್ಟೇ ತುಂಬ ಜಿಡ್ಡಾಗಿ ತುಂಬ ಗಲೀಜಾಗಿ ಕಾಣಿಸ್ತಾ ಇತ್ತು. ಇದನ್ನು ಕೂಡ ಸ್ವಲ್ಪ ಸೋಪ್ ಹಾಕಿ ತಿಕ್ಕಿ ಚೆನ್ನಾಗಿ ಒಂದು ಡ್ರೈ ಬಟ್ಟೆನ ತಗೊಂಡು ಚೆನ್ನಾಗಿ ತಿಕ್ಕಿದರೆ ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳಿ ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆಯೇ ಸುತ್ತಮುತ್ತ ಏನಾದರೂ ಹಾರಿ ಗಲೀಜಾಗಿತ್ತು ಅದನ್ನು ಎಲ್ಲನೂ ಕೂಡ ಟೈಲ್ಸ್ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿಕೊಂಡು ಒಂದು ಡ್ರೈ ಬಟ್ಟೆಯಿಂದ ಇದನ್ನೆಲ್ಲನೂ ಒರೆಸ್ಕೊಳ್ತಾ ಇದ್ದೀವಿ. ನೆಕ್ಸ್ಟು ಇದನ್ನೆಲ್ಲ ಒರೆಸ್ಕೊಂಡು ಆದಮೇಲೆ ಕೆಳಗಡೆ ಶೆಲ್ಫಲ್ಲಿ ಈ ರೀತಿಯಾಗಿ ಎಲ್ಲ ಜೋಡಿಸ್ಕೊಂಡಿದ್ದೆ. ಇದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಂತೂ ಇದು ತುಂಬಾ ಮೇಲಿಂದ ಏನಾದರೂ ನೀರು ಚೆಲ್ಲೋದು ಏನಾದರೂ ಆದರೆ ತುಂಬಾ ಕೆಳಗಡೆ ಬಂದು ಎಲ್ಲನೂ ಗಲೀಜಾಗಿಬಿಟ್ಟಿರುತ್ತೆ. ಇದಕ್ಕೆ ನಾನು ಕೆಳಗಡೆ ಒಂದು ಪೇಪರ್ನ ಹಾಕಿ ಅದ್ರ ಮೇಲೆ ಬಾಕ್ಸ್ಗಳನ್ನ ಇಡೋಣ ಅಂತ ಹೇಳಿ ಇಲ್ಲಿ ಬಾಕ್ಸ್ಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ವಾಲ್ಪೇಪರ್ನ ತರಿಸಿದ್ದೆ ಬೆಡ್ರೂಮ್ಗೆ ಹಾಕೋಕ್ಕೆ ಅಂತ ಹೇಳಿ. ಅದರದ್ದೇ ಸ್ವಲ್ಪ ವಾಲ್ಪೇಪರ್ ಮಿಕ್ಕಿತ್ತು. ಆ ವಾಲ್ಪೇಪರ್ನ ನೋಡಿ ಈ ರೀತಿಯಾಗಿ ಕೆಳಗಡೆ ಇಟ್ಟು ಅದ್ರ ಮೇಲೆ ಎಲ್ಲನೂ ಈ ಥರ ಜೋಡಿಸ್ಕೊಳ್ತಾ ಇದ್ದೀವಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ವಾಲ್ಪೇಪರ್ ಇಟ್ಟಾದಮೇಲೆ ಅಂತಲೇ ಹೇಳ್ಬೋದು. ಕೆಳಗಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವಾಲ್ಪೇಪರ್ ಹಾಕಾದ್ಮೇಲೆ. ಅದಕ್ಕೂ ಮುಂಚೆ ಒಂಥರ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ, ಒಂಥರ ಮೆಸ್ಸಿ ಆದಂಗೆ ಮತ್ತು ಗಲೀಜು ಅಲ್ಲಲ್ಲೇ ಈ ರೀತಿಯಾಗಿ ಕಾಣಿಸ್ತಾ ಇತ್ತು. ಇವಾಗ ಇದನ್ನ ಇಟ್ಟು ಜೋಡಿಸಿದ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ.
ನಾನು ಈ ಕಾರ್ನರ್ನ ಆರ್ಗನೈಸ್ ಮಾಡೋದಕ್ಕೆ ಅಂತ ಹೇಳಿ ಈ ರೀತಿಯಾದಂತಹ ಶೆಲ್ಫ್ಗಳನ್ನ ತರಿಸಿದ್ದೆ. ಇದು 2 ಶೆಲ್ಫ್ ಬಂದಿತ್ತು. ಇದು ತುಂಬಾ ಗಟ್ಟಿಯಾಗಿದೆ, ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಸ್ಟಿಕ್ ಮಾಡೋದಕ್ಕೂ ಕೂಡ ಅವರೇನೆ ಸ್ಟಿಕ್ಕರ್ಗಳನ್ನ ಕೊಟ್ಟಿರ್ತಾರೆ. ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ನಾನು ಈ ಕಾರ್ನರ್ಗೆ ಆರ್ಗನೈಸ್ನ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣ ಸಣ್ಣ ಪಿಂಗಾಣಿಗಳನ್ನ ತರಿಸಿದ್ದೆ. ಸೇಮ್ ಒಂದೇ ಕಲರ್ ಇರುವಂತಹ ಪಿಂಗಾಣಿಗಳನ್ನ ತರಿಸಿದ್ದೆ. ಅದನ್ನು ಇಲ್ಲಿ ಇಟ್ಟಿದ್ದೀನಿ. ಹಾಗೆಯೇ ಮೇಲ್ಗಡೆ ಅದು ರಿಯಲ್ ಪ್ಲ್ಯಾಂಟ್, ಅದು ತುಂಬಾ ಚೆನ್ನಾಗಿದೆ, ಅದನ್ನು ಕೂಡ ಅಲ್ಲಿ ಇಟ್ಟಿದ್ದೀನಿ. ಮತ್ತು ಒಂದು ಸಣ್ಣ ಲೋಟದಲ್ಲಿ ಮನಿ ಪ್ಲ್ಯಾಂಟ್ನ ಹಾಕಿ ಮನಿ ಪ್ಲ್ಯಾಂಟ್ನೂ ಕೂಡ ಇಲ್ಲಿ ಇಡ್ತಾ ಇದ್ದೀನಿ. ಈ ಮನಿ ಪ್ಲ್ಯಾಂಟಿಂದ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಕಾರ್ನರ್ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿಯಾಗಿ ಕಾಣಿಸ್ತಾ ಇದೆ. ನಾನು ಆವಾಗಲೇ ಈ ವಾಲ್ ತೋರಿಸಿದ್ನಲ್ಲ, ಈ ವಾಲ್ನ ರೆಡಿ ಮಾಡೋದಕ್ಕೆ ಅಂತ ಹೇಳಿ ಕೆಲವೊಂದು ಐಟಮ್ಸ್ಗಳನ್ನ ತರಿಸಿದ್ದೆ. ಅದರಲ್ಲಿ ಇದು ಕಿಚನ್ ಬೋರ್ಡು, ಕಿಚನ್ ರೂಲ್ಸ್ ಅನ್ನೋವಂಥದ್ದು ಒಂದು ಬೋರ್ಡ್ನ ತರಿಸಿದ್ದೆ. ಅದನ್ನು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆಯೇ ಇಲ್ಲೊಂದು ರ್ಯಾಕ್ಗಳನ್ನ ತರಿಸಿದ್ದೆ. ಇಲ್ಲೊಂದು ಬ್ಲ್ಯಾಕ್ ಕಲರ್ ರ್ಯಾಕು, ಈ ರೀತಿಯಾಗಿರೋವಂಥದ್ದು 2, ಈ ರೀತಿಯಾಗಿ ವೈಟ್ ಕಲರ್ ಇರೋವಂಥದ್ದು 2 ರ್ಯಾಕ್ನ ತರಿಸಿದ್ದೆ. ಇದನ್ನೆಲ್ಲನೂ ಕೂಡ ಇವಾಗ ನೀಟಾಗಿ ಫಿಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಆದಮೇಲೆ ನಾನಿಲ್ಲಿ ನಿಮಗೆ ಐಟಮ್ಸ್ಗಳನ್ನ ಜೋಡಿಸಿ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಎಲ್ಲ ರೆಡಿ ಆದಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಈ ಕಡೆ ಖಾಲಿ ಇದ್ದಿದ್ದಂತಹ ವಾಲು ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ನೀವು ನೋಡ್ಬೋದು. ಹಾಗೆಯೇ ಇಲ್ಲೊಂದು ಮನಿ ಪ್ಲ್ಯಾಂಟ್ನ ಇಟ್ಟಿದ್ದೀನಿ. ಇಲ್ಲಿ ಕೆಲವೊಂದು ಕಪ್ಸ್ಗಳು ಮತ್ತು ಮನಿ ಪ್ಲ್ಯಾಂಟ್ನ ಇಟ್ಟಿದ್ದೀನಿ. ಇಲ್ಲಿ ಕೆಲವೊಂದು ಗ್ರೋಸರಿ ಐಟಮ್ಸ್ನ ಈ ರೀತಿಯಾಗಿ ಜೋಡಿಸಿಟ್ಕೊಂಡಿದ್ದೀನಿ. ಹಾಗೆಯೇ ಕೆಲವೊಂದು ಸ್ಪೂನ್ನ ಕೂಡ ಅದಕ್ಕೆ ನೇತು ಹಾಕಿದ್ದೀನಿ. ಇಲ್ಲೊಂದು ಚಿಕ್ಕದಾಗಿ ಒಂದು ಮನಿ ಪ್ಲ್ಯಾಂಟ್ನ ಇಟ್ಟಿದ್ದೀನಿ. ಈ ಸ್ಟವ್ ಪಕ್ಕ ಕೆಳಗಡೆ ಕಾರ್ನರಿಗೆ ಬಂದು ನಾನು ಈ ರೀತಿಯಾಗಿ ಆರ್ಗನೈಸ್ ಮಾಡ್ತಾ ಇದ್ದೀನಿ. ಇದು ಬಂದು ನಾನೇ ಮಾಡಿರುವಂತಹ ಒಂದು ಟೇಬಲ್ ಅಂತಲೇ ಹೇಳ್ಬೋದು. ಇಲ್ಲಿ ನಾನು ಹರಳುಪ್ಪು, ಪುಡಿಯುಪ್ಪು, ಹಾಗೆಯೇ ಮಸಾಲ ಐಟಮ್ಸು ಮತ್ತು ಕುಟಾಣಿನ ಜೋಡಿಸ್ಕೊಂಡಿದ್ದೀನಿ. ಈ ರೀತಿಯಾಗಿ ಕಾಣಿಸ್ತಾ ಇದೆ ಇದು ಬಂದು. ಹಾಗೆಯೇ ಈ ಸೈಡ್ ಬಂದು ನಾನು ಈ ಥರದ್ದು ಒಂದು ರ್ಯಾಕ್ನ ಇಟ್ಟಿದ್ದೀನಿ. ಅದರಲ್ಲಿ ತುಪ್ಪದ ಡಬ್ಬ, ಹಾಗೆಯೇ ಆಯಿಲ್ ಡಿಸ್ಪೆನ್ಸರು, ಮತ್ತು ನನ್ನದೊಂದು ಟೀ ಮಗ್ಗಿತ್ತು ಅದೊಂದು, ಮತ್ತು ಕೆಲವೊಂದು ಗ್ರೋಸರಿ ಐಟಮ್ಸು, ಒಂದು ಮನಿ ಪ್ಲ್ಯಾಂಟ್ನ ಇಟ್ಟಿದ್ದೀನಿ ಈ ಕಡೆಗೆ. ನೋಡಿ, ಈ ರೀತಿಯಾಗಿ ಕಾಣಿಸ್ತಾ ಇದೆ ಈ ಸೈಡು. ಇವಾಗ ಕಿಚನ್ ವಿಂಡೋಗೆ ಲೈಟಿಂಗ್ಸ್ ಹಾಕೋಣ ಅಂತ ಹೇಳಿ ಇಲ್ಲಿ ಲೈಟಿಂಗ್ಸ್ ಎಲ್ಲನೂ ಹಾಕ್ಕೊಳ್ತಾ ಇದ್ದೀವಿ. ಕಿಚನ್ ವಿಂಡೋಗೆ ನೀಟಾಗಿ ಒಂದು ರೌಂಡ್ ಶೇಪಲ್ಲಿ ಲೈಟಿಂಗ್ಸ್ನ ಹಾಕಿ ಅದಕ್ಕೆ ಫೇಕ್ ಮನಿ ಪ್ಲ್ಯಾಂಟ್ನ ಹಾಕಿದ್ದೀವಿ. ಈ ವಿಡಿಯೋದಲ್ಲಿ ಇದು ಅದೊಂದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಅಂತಲೇ ಹೇಳ್ಬೋದು. ಲಾಸ್ಟಲ್ಲಿ ನಿಮಗೆ ತೋರಿಸ್ಬೇಕಾದ್ರೆ ನಾನು ಅದನ್ನು ತೋರಿಸ್ತೀನಿ. ಈ ರೀತಿಯಾಗಿ ಸ್ಟಿಕ್ ಮಾಡ್ಕೊಂಡಿದ್ದೀವಿ. ಇದೆಲ್ಲನೂ ಕೂಡ ಆದಮೇಲೆ ನಾನು ಯಾವ ರೀತಿಯಾಗಿ ಆರ್ಗನೈಸ್ ಮಾಡಿದ್ದೀನಿ ಅಂತ ನಿಮಗೆ ಇವಾಗ ತೋರಿಸ್ತೀನಿ. ಫ್ರೆಂಡ್ಸ್, ನಾನು ಕಿಚನ್ ಆರ್ಗನೈಸ್ ಆದಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಕಡೆ ಕಾರ್ನರಲ್ಲಿ ಬಂದು ಒಂದು ಟೇಬಲ್ನ ಇಟ್ಟು ಚಿಕ್ಕದಾಗಿ ಅದ್ರ ಮೇಲೆ ಒಂದು ಮಡಿಕೆಯಲ್ಲಿ ನೀರನ್ನ ತುಂಬಿಸಿಟ್ಟಿದ್ದೀನಿ. ಅದರಿಂದ ಈಚೆ ಸೈಡ್ ಬಂದರೆ ಇಲ್ಲಿ ಒಂದು ಕಬೋರ್ಡ್ ಕೊಟ್ಟಿದ್ದಾರೆ. ಇಲ್ಲಿ ನಾನು ಪಾತ್ರೆಗಳನ್ನ ಜೋಡಿಸ್ಕೊಂಡಿದ್ದೀನಿ. ಮೇಲ್ಗಡೆಯಲ್ಲಿ ತುಂಬ ಕಡಿಮೆ ಯೂಸ್ ಮಾಡುವಂತಹ ಪಾತ್ರೆಗಳನ್ನ ಜೋಡಿಸಿದ್ದೀನಿ. ಅಲ್ಲಿ ಅಂಡೆ ಆಗಿರ್ಬೋದು, ಮತ್ತು ತಾಮ್ರದ ಬಿಂದಿಗೆ, ಕೆಲವು ನೀರು ಕ್ಯಾನ್ಗಳು, ಹಾಗೆಯೇ ಎಗ್ಗದು ಟ್ರೈ, ಕೆಲವೊಂದು ತುಂಬ ಕಡಿಮೆ ಯೂಸ್ ಮಾಡೋವಂತಹ ಪಾತ್ರೆಗಳನ್ನ ಇಟ್ಟಿದ್ದೀನಿ. ಮತ್ತು ಅದರಿಂದ ಕೆಳಗಡೆ ಬಂದರೆ ಇಲ್ಲಿ ಹಿಂದೆ ಎಲ್ಲ ಬಟ್ಲುಗಳಾಗಿರ್ಬೋದು, ಮತ್ತು ಕೆಲವೊಂದು ಪ್ಲಾಸ್ಟಿಕ್ ಐಟಮ್ಸು, ಹಾಗೆಯೇ ಬಾಕ್ಸ್ ಇಟ್ಟಿದ್ದೀನಿ. ಮುಂದೆ ಬಂದರೆ ಟೀ ಮತ್ತು ಹಾಲೆಲ್ಲ ಕಾಯಿಸೋದಕ್ಕೆ ಅಂತ ಹೇಳಿ ಸ್ಟೀಲ್ ಪಾತ್ರೆನ ಇಟ್ಕೊಂಡಿದ್ದೀನಿ. ಅದರಿಂದ ಕೆಳಗಡೆ ಸೈಡ್ ಬಂದರೆ ಇಲ್ಲಿ ಚೊಂಬು, ಹಾಗೆಯೇ ಲೋಟಗಳು, ನೀರು ಕುಡಿಯೋ ಲೋಟಗಳು, ಹಾಗೆಯೇ ಟೀ ಕುಡಿಯುವಂತಹ ಲೋಟಗಳನ್ನ ಇಲ್ಲಿ ಜೋಡಿಸ್ಕೊಂಡಿದ್ದೀನಿ.
ಈ ರೀತಿಯಾಗಿ ಕಾಣಿಸುತ್ತೆ ಈ ಸೈಡು. ಆ ಕಡೆ ಸೈಡ್ ಬಂದು ಇಲ್ಲಿ ನಾನು ಕೆಲವು ದಿನಸಿ ಐಟಮ್ಗಳನ್ನ ಜೋಡಿಸ್ಕೊಂಡಿದ್ದೀನಿ. ಇಲ್ಲಿ ಬಂದು ಕರಿಬೇವು ಸೊಪ್ಪು, ಬೆಲ್ಲ, ಹಾಗೆಯೇ ಉದ್ದಿನಬೇಳೆ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು ಇದನ್ನೆಲ್ಲನೂ ಕೂಡ ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಪಕ್ಕದಲ್ಲೇ ಲಂಚ್ ಬಾಕ್ಸು ಹಾಗೇನೆ ವಾಟರ್ ಬಾಟಲ್ನ ಇಟ್ಕೊಂಡಿದ್ದೀನಿ. ಆ ಕಡೆ ಬಂದು ಮಸಾಲೆ ಡಬ್ಬ ಮತ್ತು ಹಾಟ್ ಬಾಕ್ಸ್ ಇಟ್ಟಿದ್ದೀನಿ. ಅದ್ರ ಮೇಲೆ ಒಂದು ಲಂಚ್ ಬಾಕ್ಸ್ನ ಇಟ್ಟಿದ್ದೀನಿ. ಈ ಮುಂದೆ ಇಲ್ಲೆಲ್ಲ ಕಪ್ಸ್ಗಳನ್ನ ಇಟ್ಕೊಂಡಿದ್ದೀನಿ, ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ. ಇವಾಗ ಈ ಕಬೋರ್ಡ್ ಈ ರೀತಿಯಾಗಿ ಕಾಣಿಸುತ್ತೆ ಇದು. ಅದರಿಂದ ಕೆಳಗಡೆ ಇಲ್ಲಿ ಸಿಂಕ್ ಇದೆ. ಸಿಂಕ್ ಪಕ್ಕದಲ್ಲಿ ಇಲ್ಲಿ ನಾನು ತಟ್ಟೆ ಸ್ಟ್ಯಾಂಡ್ನ ಇಟ್ಕೊಂಡಿದ್ದೀನಿ. ಅದರಿಂದ ಮೇಲ್ ಬಂದರೆ ಈ ರೀತಿಯಾಗಿ ಈ ಗೋಡೆಗೆ ನಾನು ಈ ರೀತಿಯಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಅಲ್ಲಿ ಒಂದು ಮನಿ ಪ್ಲ್ಯಾಂಟ್ನ ಇಟ್ಟು ಕೆಳಗಡೆ ಈ ರೀತಿ ಬರೋ ಥರ ಈ ನೇತಾಡೋ ಥರ ಈ ರೀತಿಯಾಗಿ ಹಾಕಿದ್ದೀನಿ. ಅದರಿಂದ ಪಕ್ಕದಲ್ಲಿ ಅಲ್ಲಿ ಈ ಥರ ಒಂದು ಸ್ಟೋರೇಜ್ ಬಾಕ್ಸ್ನ ಇಟ್ಟು ಅಲ್ಲಿ ಒಂದು ಕಪ್ಸು, ಗ್ಲಾಸ್ ಕಪ್ಸು, ಹಾಗೇನೆ ಒಂದು ಮನಿ ಪ್ಲ್ಯಾಂಟ್ದು ಇದನ್ನ ಇಟ್ಟಿದ್ದೀನಿ. ಅದು ವಾಟರ್ ಬಾಟಲು ಅದು ವೇಸ್ಟ್ ಆಗಿತ್ತು, ಹಾಗಾಗಿ ಅದನ್ನು ಡೆಕೋರೇಟಿವ್ ಐಟಮ್ ಆಗಿ ಇಟ್ಟಿದ್ದೀನಿ. ಇದು ಬಂದು ಮನಿ ಪ್ಲ್ಯಾಂಟ್ಸ್ ಇದೆಲ್ಲಾನು ಕೂಡ ರಿಯಲ್ ಪ್ಲ್ಯಾಂಟ್ಸ್, ಯಾವುದು ಇಲ್ಲಿ ಫೇಕ್ ಪ್ಲ್ಯಾಂಟ್ಸ್ಗಳು ಯಾವುದು ಇಲ್ಲ, ಎಲ್ಲಾನು ಕೂಡ ರಿಯಲ್ ಪ್ಲ್ಯಾಂಟ್ಸ್ ಇಟ್ಟಿರೋದು. ಈ ಸೈಡಲ್ಲಿ ಬಂದು ಗ್ರೋಸರಿ ಐಟಮ್ಸ್ನ ಇಟ್ಕೊಂಡಿದ್ದೀನಿ. ಹಾಗೇನೆ ಸ್ಪೂನ್ಸ್ಗಳನ್ನು ಕೂಡ ಇಲ್ಲಿ ಹ್ಯಾಂಗ್ ಮಾಡಿದ್ದೀನಿ. ಇಲ್ಲಿ ಬಂದು ಒಂದು ಕಿಚನ್ ಬೋರ್ಡ್ನ ಹಾಕಿದ್ದೀನಿ. ಆ ಸೈಡು ಕೂಡ ಅಷ್ಟೇನೆ ಮೇಲ್ಗಡೆ ಕಪ್ಸ್ಗಳನ್ನ ಇಟ್ಟು ಅಲ್ಲೂ ಸೇಮ್ ಅದೇ ರೀತಿಯಾಗಿ ವಾಟರ್ ಬಾಟಲ್ನ ಇಟ್ಟು ಅದಕ್ಕೆ ಮನಿ ಪ್ಲ್ಯಾಂಟ್ನ ಹಾಕಿದ್ದೀನಿ. ಅದರಿಂದ ಕೆಳಗಡೆ ಬಂದರೆ ಈ ರೀತಿಯಾಗಿ ಒಂದು ರ್ಯಾಕ್ನ ಹಾಕಿ ಅದಕ್ಕೂ ಕೂಡ ಗ್ರೋಸರೀಸ್ನ ಇಟ್ಟಿದ್ದೀನಿ. ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿರೋದು. ಇಲ್ಲಿ ಏನೇನು ಐಟಮ್ಸ್ಗಳೆಲ್ಲ ಹಾಕಿದ್ದೀನಿ ಅದೆಲ್ಲನೂ ಕೂಡ ನಾನು ಫ್ಲಿಪ್ಕಾರ್ಟಲ್ಲೇ ಪರ್ಚೇಸ್ ಮಾಡಿರೋದು. ಇಲ್ಲೂ ಕೂಡ ಸೇಮ್ ಇದೇ ಥರ ಸ್ಪೂನ್ಗಳನ್ನ ಹಾಕಿದ್ದೀನಿ. ಅದರಿಂದ ಇಲ್ಲಿ ವೈಟ್ ಕಲರ್ದು ಒಂದು ಈ ಥರ ಸ್ಟೋರೇಜ್ ಬಾಕ್ಸ್ನ ಇಟ್ಟು ಇಲ್ಲೂ ಕೂಡ ಸ್ಟೋರೇಜ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಗ್ರೋಸರಿನ. ಇಲ್ಲೊಂದು ಮಧ್ಯಕ್ಕೊಂದು ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿ ಇಲ್ಲೊಂದು ಮನಿ ಪ್ಲ್ಯಾಂಟ್ನ ಇಟ್ಟಿದ್ದೀನಿ. ನೋಡಿ, ಇದು ಫುಲ್ಲು ಈ ರೀತಿಯಾಗಿ ಕಾಣಿಸುತ್ತೆ. ಈ ವಾಲಲ್ಲಿ ಏನೂ ಇರಲಿಲ್ಲ, ಫುಲ್ಲು ಖಾಲಿ ಇತ್ತು. ಇದನ್ನ ಮಾಡಾದ್ಮೇಲಿಂದ ಇದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಆ ಸೈಡಲ್ಲಿ ಬಂದು ಇಲ್ಲಿ ಒಂದು ವಿಂಡೋ ಇದೆ, ಕಿಚನ್ ವಿಂಡೋ. ಅಲ್ಲಿಗೆ ನಾನು ಈ ಥರ ಫೇಕ್ ಪ್ಲ್ಯಾಂಟ್ಸ್ನ ಹಾಕಿ ಡೆಕೋರ್ ಮಾಡ್ಕೊಂಡಿದ್ದೀನಿ. ಅದರಿಂದ ಈ ಕಾರ್ನರಲ್ಲಿ ಬಂದು ಈ ರೀತಿಯಾಗಿ ಒಂದು ಸ್ಟ್ಯಾಂಡ್ಗಳನ್ನ ಇಟ್ಟು, ಇದನ್ನು ಕೂಡ ಸ್ಟೋರೇಜ್ ಸ್ಟ್ಯಾಂಡೇ, ಇದನ್ನು ಕೂಡ ನಾನು ಫ್ಲಿಪ್ಕಾರ್ಟಲ್ಲೇ ತಗೊಂಡಿರೋದು. ಇಲ್ಲಿ ಮೇಲ್ಗಡೆ ಸ್ಟೆಪ್ಪಲ್ಲಿ ಒಂದು ಪ್ಲ್ಯಾಂಟ್ನ ಇಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು. ಹಾಗೇನೆ ಅದ್ರ ಕೆಳಗಡೆ ಸ್ಟೆಪ್ಪಲ್ಲಿ ಬಂದು ನಾನು ಇಲ್ಲಿ ಪಿಂಗಾಣಿ ಐಟಮ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ಇದರಲ್ಲೂ ಕೂಡ ಮಸಾಲೆನೇ ತುಂಬಿಸಿಟ್ಟಿದ್ದೀನಿ. ಮತ್ತು ಹಿಂದೆ ಬಂದು ಒಂದು ಮನಿ ಪ್ಲ್ಯಾಂಟ್ನ ಇಟ್ಟಿದ್ದೀನಿ. ಅದರಿಂದ ಕೆಳಗಡೆ ಬಂದು ಇಲ್ಲೂ ಕೂಡ ಪಿಂಗಾಣಿ ಐಟಮ್ಸ್ನ ಇಟ್ಕೊಂಡಿದ್ದೀನಿ. ಇದು ಬಂದು ಹರಳುಪ್ಪು ದೊಡ್ಡದು, ಅದ್ರ ಮುಂದೆ ಇರೋದು ಬಂದು ಪುಡಿ ಉಪ್ಪು, ಮತ್ತು ಇದರಲ್ಲಿ ಕೂಡ ಮಸಾಲೆ ಇದೆ. ಇದನ್ನು ಒಂದು ಮಣೆನ ಇಟ್ಟು ಒಂದು ಕಾರ್ಡ್ಬೋರ್ಡ್ ಶೀಟಲ್ಲಿ ಇದನ್ನು ನಾನು ಮಾಡ್ಕೊಂಡಿರೋದು, ನಾನೇ ಇದನ್ನು ಮಾಡಿರೋದು. ಸ್ವಲ್ಪ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ. ಅದರಿಂದ ಪಕ್ಕದಲ್ಲಿ ನಾನು ಕುಟಾಣಿನ ಇಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಕಾಣಿಸುತ್ತೆ ಈ ಕಾರ್ನರ್ ಬಂದು. ಇಲ್ಲಿ ನಾನು ನಿಮಗೆ ವಿಂಡೋಗೆ ಲೈಟೆಲ್ಲ ಸೆಟ್ ಮಾಡ್ಕೊಂಡಿದ್ದೀನಿ. ಅದು ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ಒಂದ್ಸಲ ಲೈಟ್ನ ಆನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಲೈಟೆಲ್ಲ ಆನ್ ಮಾಡಿದ್ರೆ ಈ ರೀತಿಯಾಗಿ ಕಾಣಿಸುತ್ತೆ. ಈ ಸೈಡ್ಗೆ ಫುಲ್ಲು
ಅದ್ರದ್ದು ಬೆಳಕು ಏನು ಬರುತ್ತೆ ಅದು ಬೀಳ್ತಾ ಇರೋದ್ರಿಂದ ಈ ಕಡೆ ಗೋಡೆ ಅಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಲೈಟ್ ಆನ್ ಮಾಡಿದ್ರೆ ಈ ರೀತಿಯಾಗಿ ಕಾಣಿಸುತ್ತೆ. ಇಲ್ಲಿ ಒಂದು ಸ್ಟವ್ನ ಇಟ್ಟಿದ್ದೀನಿ. ಇದು ಬಂದು 4 ಒಲೆದು ಸ್ಟವ್ವು. ಇಲ್ಲಿ ಇವಾಗಷ್ಟೇ ಅಡುಗೆ ಮಾಡಿ ಅದು ಸಾಂಬಾರು ಮತ್ತು ಅನ್ನ ಹಾಗೆ ಇಟ್ಟಿದ್ದೀನಿ. ಇದು ಬಂದು ಫೇಬರ್ ಕಂಪ್ನಿದು. ಇದು ಒಂದು 4 ರಿಂದ 5 ವರ್ಷ ಆಗಿದೆ ಅನಿಸುತ್ತೆ ತಗೊಂಡು. ಇದೇನೂ ಆಗಿಲ್ಲ, ತುಂಬಾ ಚೆನ್ನಾಗಿದೆ. ನೋಡಿ ಇದು ಈ ರೀತಿಯಾಗಿ ಇಲ್ಲಿ ಇಟ್ಕೊಂಡಿದ್ದೀನಿ ಈ ಸ್ಟವ್ನ. ಅದ್ರ ಪಕ್ಕದಲ್ಲೇ ಇಲ್ಲೊಂದು ಮನಿ ಪ್ಲ್ಯಾಂಟ್ನ ಇಟ್ಟಿದ್ದೀನಿ. ಹಾಗೆಯೇ ಇಲ್ಲಿ ಒಂದು ಸ್ಟೋರೇಜ್ದು ಇದನ್ನ ಸೆಲ್ಫ್ ಥರ ಇಟ್ಕೊಂಡಿದ್ದೀನಿ. ಇದನ್ನು ಸ್ಟೋರೇಜ್ಗೆ ಅಂತ ಹೇಳಿ ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದು ಆಯಿಲ್ ಡಿಸ್ಪೆನ್ಸರ್ ಇದೆ. ಇಲ್ಲಿ ಒಂದು ಇದಕ್ಕೆ ತುಪ್ಪನ ತುಂಬಿಸಿ ಇಟ್ಕೊಂಡಿದ್ದೀನಿ ಈ ಬಾಟಲಲ್ಲಿ. ಮತ್ತು ಕೆಳಗಡೆ ಸ್ಟೆಪ್ಪಲ್ಲಿ ಬಂದು ಅದು ನಂದು ಟೀ ಮಗ್ಗಿದೆ. ಮತ್ತು ಇಲ್ಲಿ ಸ್ವಲ್ಪ ಏನಾದರೂ ದೋಸೆಗೆಲ್ಲ ಹಾಕೋಕ್ಕೆ ಅಂತೇಳಿ ಸಣ್ಣ ಬಾಟಲಲ್ಲಿ ಸ್ವಲ್ಪ ಆಯಿಲ್ನ ತುಂಬಿಟ್ಕೊಂಡಿದ್ದೀನಿ. ಮತ್ತು ಅಲ್ಲೊಂದು ಬಟ್ಲನ್ನ ಇಟ್ಟಿದ್ದೀನಿ. ಇಲ್ಲಿ ಕೆಳಗಡೆ ಬಂದು ಇಲ್ಲಿ ಸ್ವಲ್ಪ ಗ್ರೋಸರಿ ಒಂದು ಬಾಕ್ಸ್ನ ಎಕ್ಸ್ಟ್ರಾ ಇಟ್ಟಿದ್ದೀನಿ. ಹಾಗೆಯೇ ಇಲ್ಲಿ ಕಿಚನ್ಗೆ ಯೂಸ್ ಮಾಡುವಂತಹ ಟವಲ್ಗಳಾಗಿರ್ಬೋದು, ಬಟ್ಟೆಗಳನ್ನ ಇಟ್ಕೊಂಡಿದ್ದೀನಿ. ಇದರಿಂದ ಮೇಲೆ ಹೋದರೆ ಇಲ್ಲಿ ಈ ಕಡೆನೂ ಕೂಡ ಸ್ಟೋರೇಜ್ಗೆ ಅಂತ ಹೇಳಿ ಒಂದು ಕಬೋರ್ಡ್ನ ಕೊಟ್ಟಿದ್ದಾರೆ. ಅಲ್ಲಿ ಮೇಲ್ಗಡೆ ಎಲ್ಲ ನಾನು ತುಂಬ ಕಡಿಮೆ ಯೂಸ್ ಮಾಡೋವಂಥವು ಹಾಟ್ ಬಾಕ್ಸ್ ಆಗಿರ್ಬೋದು, ಮತ್ತು ಅದೊಂದು ಬಾಕ್ಸ್ ಇದೆ, ಅದು ಯೂಸ್ ಮಾಡಿಲ್ಲ ಇನ್ನೂ, ಆ ಬಾಕ್ಸ್ ಇಟ್ಟಿದ್ದೀನಿ. ಹಾಗೆಯೇ ಇಡ್ಲಿ ಪಾತ್ರೆನ ಕೂಡ ಇಟ್ಟಿದ್ದೀನಿ ಮೇಲ್ಗಡೆ, ತುಂಬ ಕಡಿಮೆ ಯೂಸ್ ಮಾಡೋದ್ರಿಂದ. ಅದರಿಂದ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬಂದು ನಾನು ಈ ರೀತಿಯಾಗಿ ಸ್ಟೀಲ್ ಬಾಕ್ಸ್ಗಳನ್ನ ಇಟ್ಟಿದ್ದೀನಿ. ಅದರಿಂದ ಕೆಳಗಡೆ ಸ್ಟೆಪ್ಪಲ್ಲಿ ಹಿಂದೆ ಎಲ್ಲ ನಾನು ಇದು ಕುಕ್ಕರ್ದು ಇದ್ರ ಹಿಂದೆ ಬಂದು ಮಿಕ್ಸಿ ಜಾರ್ಗಳನ್ನ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕಡಿಮೆ ಯೂಸ್ ಮಾಡುವಂಥ ಕೆಲವೊಂದು ಬಾಕ್ಸ್ಗಳು ಹಿಂದೆ ಇದೆ ಅಲ್ಲೊಂದು. ಅದರಿಂದ ಮುಂದೆ ನಾನು ಗ್ರೋಸರಿನ ಈ ರೀತಿ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಈ ರೀತಿಯಾಗಿ ಕಾಣಿಸುತ್ತೆ. ಅದರಿಂದ ಪಕ್ಕದಲ್ಲೇ ಇಲ್ಲಿ ನಾನು ಡೈಲಿ ಯೂಸ್ ಮಾಡುವಂತಹ ಸೌಟ್ ಆಗಿರ್ಬೋದು, ಮತ್ತು ಅನ್ನದ ಕೈ, ಪ್ರತಿಯೊಂದು ಸ್ಪೂನು, ಕತ್ರಿಗಳಾಗಿರ್ಬೋದು ಎಲ್ಲನೂ ಕೂಡ ನಾನು ಈ ರೀತಿ ಹ್ಯಾಂಗ್ ಮಾಡಿದ್ದೀನಿ. ಈ ಸೈಡ್ ಈ ರೀತಿ ಆಗಿದೆ. ಇದರಿಂದ ಈ ಸ್ಲ್ಯಾಬಿಂದ ಕೆಳಗಡೆ ಇದು ನಾನ್ ಮಾಡ್ಯುಲರ್ ಕಿಚನ್ ಆಗಿರೋದ್ರಿಂದ ಕಬೋರ್ಡ್ಸ್ ಎಲ್ಲ ಯಾವುದು ಅವ್ರು ಕೊಟ್ಟಿಲ್ಲ. ನಾನು ಈ ರೀತಿಯಾಗಿ ಇದನ್ನು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಇದು ಕೆಳಗಡೆ ನಾನು ಇಲ್ಲಿ ಈ ರೀತಿಯಾಗಿ ಶೀಟ್ನ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಇದು ಬಂದು ವಾಲ್ ಪೇಪರು, ಇದನ್ನು ಹಾಕಿದ್ದೀನಿ. ಹಾಗೆಯೇ ಇಲ್ಲಿ ನಾನು ಈ ಬಾಕ್ಸಲ್ಲಿ ಅಕ್ಕಿನ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಅಲ್ಲಿ ಡೈಲಿ ಯೂಸ್ ಮಾಡುವಂತಹ ಬಾಣಲಿಗಳನ್ನೆಲ್ಲ ಅಲ್ಲಿ ಇಟ್ಕೊಂಡಿದ್ದೀನಿ. ಈ ಸೈಡಲ್ಲಿ ಬಂದು ಕೆಳಗಡೆ ಬಾಕ್ಸಲ್ಲಿ ಎಕ್ಸ್ಟ್ರಾ ಏನಾದರೂ ಗ್ರೋಸರಿ ಏನಾದರೂ ತಂದರೆ ಅದು ಮಿಕ್ಕಿದ್ರೆ ಅದನ್ನು ತುಂಬಿಟ್ಕೊಳ್ಳೋಕ್ಕೆ ಅಂತ ಹೇಳಿ ಆ ಬಾಕ್ಸ್ನ ಇಟ್ಕೊಂಡಿದ್ದೀನಿ. ಈ ಬಾಕ್ಸಲ್ಲಿ ಬಂದು ಸಾಂಬಾರ್ ಪೌಡರ್ ಇದೆ. ಹಾಗೆಯೇ ನಾನು ಇದು ಚಾಪಿಂಗ್ ಬೋರ್ಡು ಮತ್ತು ಕಾಯೆಲ್ಲ ತುರಿತೀವಲ್ಲ ಅದನ್ನೆಲ್ಲನೂ ಕೂಡ ಇಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದು ಇಲ್ಲೊಂದು ಬಾಕ್ಸ್ ಇದೆ. ಮತ್ತು ಇಲ್ಲಿ ಈರುಳ್ಳಿ ಎಲ್ಲ ತುಂಬಿಟ್ಕೊಳ್ಳೋಕ್ಕೆ ಅಂತ ಇದೊಂದು ಇಟ್ಕೊಂಡಿದ್ದೀನಿ ಬ್ಯಾಸ್ಕೆಟ್ನ. ಮತ್ತು ಇಲ್ಲಿ ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದು ಅದ್ರ ಪಕ್ಕದಲ್ಲೇ ಮಿಕ್ಸಿ ಇಟ್ಟಿದ್ದೀನಿ. ಹಾಗೆಯೇ ಈ ಸೈಡ್ ಬಂದು ತರಕಾರಿ ಎಲ್ಲ ಇಡೋಕ್ಕೆ ಅಂತ ಹೇಳಿ ಒಂದು ತರಕಾರಿ ಸ್ಟ್ಯಾಂಡನ್ನು ಇಟ್ಕೊಂಡಿದ್ದೀನಿ. ಅದರಿಂದ ಈ ಸೈಡ್ ಬಂದರೆ ಇಲ್ಲಿ ವಾಟರ್ ಕ್ಯಾನ್ಗಳನ್ನ ಇಟ್ಕೊಂಡಿದ್ದೀವಿ ಈ ಸೈಡಲ್ಲಿ. ಹಾಗೆಯೇ ಇಲ್ಲಿ ಆಯಿಲ್ ಕ್ಯಾನ್ ಇದೆ. ಮತ್ತು ಅಲ್ಲೊಂದು ಲಂಚ್ ಬ್ಯಾಗ್ನ ಇಟ್ಕೊಂಡಿದ್ದೀನಿ. ಈ ಸೈಡ್ ಬಂದು ಈ ರೀತಿಯಾಗಿದೆ. ನಮ್ಮನೆ ಈ ರೀತಿಯಾಗಿ ಕಾಣಿಸುತ್ತೆ. ಹಿಂದೆಯಿಂದ ನಿಂತ್ಕೊಂಡು ನೋಡಿದ್ರೆ ಈ ರೀತಿಯಾಗಿ ಕಾಣಿಸುತ್ತೆ. ಹೇಗಿದೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಮಾಡಿರುವಂಥ ಕಿಚನ್ ಆರ್ಗನೈಸೇಷನ್ ವಿಡಿಯೋ ಚೆನ್ನಾಗಿದೆಯಾ ಏನು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ.